ಲಿವ್ ಇನ್ ಬೆಂಬಲವೋ ಅಥವಾ ವಿರೋಧವೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ವಕೀಲರಾದಂತಹ ರಾಜಲಕ್ಷ್ಮಿ ಅಂಕಲ್ಗಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗಾಗಲೇ ನಿಮಗೆ ಅಲಹಾಬಾದ್ ಹೈಕೋರ್ಟ್ ತೀರ್ಪಿನ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನು ಹೇಳ್ತೀರಾ ಮೊದಲನೇದಾಗಿ? ಲಿವ್ ಇನ್ ಅನ್ನೋದ್ರ ಬಗ್ಗೆ ಏನದಲ್ಲ, ಸುಪ್ರೀಂ ಕೋರ್ಟು ಆವಾಗ ಕೆಲವೊಂದು ಜಜ್ಮೆಂಟ್ಗಳನ್ನು ಕೊಟ್ಕೋತ ಬಂದಿದೆ. ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಂಗಲ್ದಿಂದ ನೋಡಿದಾಗೂ ಸಹಿತ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಒಳಗೆ ಡೆಫಿನಿಷನನ್ನು ವೈಡ್ ಮಾಡಿದರು. ಅದು ಸಣ್ಣದಾಗಿ ಬರೀ ಮನೆಯೊಳಗಿರುವಂಥ ಹೆಣ್ಣುಮಕ್ಕಳು ಅನ್ನುವಂಥ ಒಂದು ಡೆಫಿನಿಷನ್ ಒಳಗೆ ಮೊದಲು ಬರ್ತಿತ್ತು. ಆಮೇಲೆ ಅದನ್ನು ಯಾವ ರೀತಿ ವೈಡ್ ಮಾಡಿದರು ಅಂತಂದರೆ, ಇವತ್ತಿನ ಸಮಾಜದೊಳಗೆ ಲಿವ್ ಇನ್ ಅನ್ನೋದು ಬಹಳ ಕಾಮನ್ ಆಗಿ ಬೆಳೀತಾ ಇರೋದ್ರಿಂದ ಲಿವ್ ಇನ್ ರಿಲೇಷನ್ಶಿಪ್ ಒಳಗಿರುವಂಥ ಹೆಣ್ಣು ಮಕ್ಕಳಿಗೂ ಸಹ ಒಂದು ರಕ್ಷಣೆ ಬೇಕು ಅನ್ನೋ ಸಲುವಾಗಿ ಅದನ್ನು ವೈಡಾಗಿ ಮಾಡಿ ಅಲ್ಲಿನೂ ಆ ರಕ್ಷಣೆಯ ಒಂದು ವಿಸ್ತಾರನ ಎಕ್ಸ್ಪ್ಯಾಂಡ್ ಮಾಡಿದರು. ಆ ಆ್ಯಂಗಲ್ದಿಂದ ನೋಡಿದರೆ ಈಗ ಈ ಲಿವ್ ಇನ್ ರಿಲೇಷನ್ಶಿಪ್ ಒಳಗಿರೋದು, ಇವತ್ತು ನಾವು ಯಾವ ಜಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಕತ್ತೀವಿ, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗಂಡು ಆ ಹೆಣ್ಮಗಳ ಜೊತೆ ಆಗಲಿ ಲಿವ್ ಇನ್ ರಿಲೇಷನ್ಶಿಪ್ ಒಳಗೆ ಇರುವುದು ಅಪರಾಧ ಅಲ್ಲ ಅಂತ ಹೇಳ್ತಾರೆ. ಈಗ ಅಪರಾಧ ಹೌದೋ ಅಲ್ಲೋ ಲೀಗಲಿ ಹೇಳಬೇಕು ಅಂದರೆ ಕರೆಕ್ಟ್. ಸೊ ಅಲಹಾಬಾದ್ ಹೈಕೋರ್ಟ್ ಏನು ಹೇಳಿದೆ, ಲೀಗಲ್ ಆ್ಯಂಗಲ್ದಿಂದ ಅದು ಕರೆಕ್ಟ್ ಇದೆ. ಆದರೆ ಅದನ್ನು ನಾವು ಮಾರಲ್ ಅಥವಾ ಬೇರೆ ಮ್ಯಾಟ್ರಿಮೋನಿಯಲ್ ಆಬ್ಲಿಗೇಷನ್ಸ್ ಅಥವಾ ವೈವಾಹಿತ ಪುರುಷ ಅಥವಾ ಮಹಿಳೆಗಿರುವಂತಹ ಕೆಲವೊಂದು ಸಂಬಂಧದ ಒಂದು ನೀವು ಯಾವುದೋ ತಮಗೆ ತಾವೇ ಹಾಕ್ಕೊಂಡಂತಹ ಕೆಲವೊಂದು ಗಡಿಗಳು ಏನಿರ್ತಾವೆ, ಆ ಆ್ಯಂಗಲ್ದೊಳಗೆ ಅದು ತಪ್ಪಾಗಿ ಬರ್ತದೆ. ನಾವು ಲೀಗಲ್ ಆ್ಯಂಗಲ್ದಾಗ ನೋಡಿದಾಗ ನಮ್ಮ ದೇಶದ ಮದರ್ ಆಫ್ ಲಾ ಯಾವುದು? ಕಾನ್ಸ್ಟಿಟ್ಯೂಷನ್ ಒಳಗೆ ಈಕ್ವಾಲಿಟಿ ಬರ್ತದೆ. ಈಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನ್ ಜೋಡಿನೇ ರೈಟ್ ಟು ಲಿವ್ ಅಂತ ಬಂದೇ ಬರ್ತದೆ. ಲೈಫ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಬರ್ತದೆ. ಈಗ ನಾವು 19 ಮತ್ತು 21 ಕಾನ್ಸ್ಟಿಟ್ಯೂಷನ್ದ ಆರ್ಟಿಕಲ್ಸ್ ಬ್ಯಾಕ್ಗ್ರೌಂಡಾಗಿ ನೋಡಿದರೆ, ಯಾವುದೇ ಅಡಲ್ಟ್ ವ್ಯಕ್ತಿ, ಗಂಡೇ ಇರಲಿ ಹೆಣ್ಣೇ ಇರಲಿ, ತಮ್ಮ ಇಚ್ಛೆಯ ಒಂದು ಸಂಬಂಧ ಹೊಂದಕ್ಕೆ ಅವರಿಗೆ ಅಧಿಕಾರ ಇದೆ, ಹಕ್ಕಿದೆ. ಅದು ಒಂದು ಸೈಡ್ ತೆಗೆದಿಟ್ಬಿಡೋಣ, ಅದು ಹಕ್ಕಿದೆ. ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದ್ರಿಂದ ಅದನ್ನು ನಾವು ಯಾರೂ ಮರು ವ್ಯಾಖ್ಯಾನ ಮಾಡೋಕ್ಕಾಗಂಗಿಲ್ಲ. ಆದರೆ ಇಲ್ಲಿ ಏನು ಹೇಳಿದರು ಅಂತಂದರೆ, ನಾವು ಯಾವುದೇ ಜಜ್ಮೆಂಟನ್ನು ಎನಲೈಸ್ ಮಾಡುವಾಗ ಪ್ರತಿಯೊಂದು ಕೇಸಿನ ಹಿನ್ನೆಲೆ ಒಳಗೆ ನೋಡಬೇಕಾಗ್ತದೆ. ಈಗ ನಾವು ಮದುವೆ ಅನ್ನುವ ಸಂಬಂಧನ ನಮ್ಮ ದೇಶದೊಳಗೆ ನಾವು ಎನಲೈಸ್ ಮಾಡೋಕ್ಕೆ ಕುಂತ ಕೂಡಲೇ ಫಸ್ಟ್ ಏನು ಮಾಡ್ತೀವಿ, ಇದೊಂದು ಪವಿತ್ರವಾದ ಸಂಬಂಧ, ಇಲ್ಲಿ ಯಾವುದೇ ರೀತಿಯ ಮದುವೆಯ ಹೊರಗಿನ ವೈವಾಹೇತರ ಸಂಬಂಧಗಳು ಅಂದ ಕೂಡಲೇ ಅದನ್ನು ನಾವು ಕ್ವಿಕ್ಕಾಗಿ ಒಂದು ಅನೈತಿಕ ಕ್ಯಾಟಗರಿ ಒಳಗೆ ಇಟ್ಟು ಬಿಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಮದುವೆ ಅನ್ನುವಂಥ ಒಂದು ಸಂಬಂಧನ ಉಳಿಸಬೇಕು, ಅದನ್ನು ನಾವು ನರ್ಚರ್ ಮಾಡಬೇಕು, ಅದರೊಳಗಾಗುವಂಥ ತಪ್ಪುಗಳನ್ನು ತಡಿಬೇಕು ಅನ್ನುವಂಥ ಮಾರಲ್ ರೆಸ್ಪಾನ್ಸಿಬಿಲಿಟಿನ ಸಮಾಜ ತನ್ನ ಮೇಲೆ ತಾನು ಹೇರ್ಕೊಂಡ್ಬಿಡ್ತದೆ. ಆ ಒಂದು ವಿಷನ್ದಿಂದ ನೋಡಿದ ಕೂಡಲೇ ಇದು ಕ್ಲಿಯರ್ ಆಗಿ ತಪ್ಪಾಗಿ ಕಾಣಿಸೋಕ್ಕೆ ಶುರುವಾಗ್ತದೆ. ಆದರೆ ನಾನು ಲಾಯರ್ ಆಗಿ ಭಾಳ ಥರದ ಕೇಸನ್ನು ನೋಡಿರೋದ್ರಿಂದ, ಕೆಲವೊಂದು ಕೇಸ್ ಅದಾವೆ 15 ವರ್ಷದಿಂದ ಡಿವೋರ್ಸ್ ಸಿಕ್ಕಿಲ್ಲ ಮನುಷ್ಯಗೆ. ಓಕೆ, ನಾನೇ ಹ್ಯಾಂಡಲ್ ಮಾಡಕತ್ತೀನಿ. 15 ವರ್ಷದಿಂದ ಕೇಸ್ ಸಿಕ್ಕಿಲ್ಲ ಅಂದರೆ ಅವನಿಗೆ ಡಿವೋರ್ಸ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ, ಒಂದು ಜಿದ್ದು, ಒಂದು ಈಗೋ, ಆಕೆಗೂ ಗಂಡ ಬೇಕಾಗಿಲ್ಲ, ಅವನಿಗೂ ಹೆಂಡತಿ ಬೇಕಾಗಿಲ್ಲ. ಆದರೆ ನೀನು ನನ್ನನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಬದುಕಾಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಜಿದ್ದು. ಅದು ಹೆಂಡತಿ ಮಾಡುವಂಥ ಜಿದ್ದಿನ ಕೇಸು ನನ್ನ ಹತ್ರ ಅದೇ, ಗಂಡ ಹೆಂಡತಿ ಮೇಲೆ ಮಾಡುವಂಥ ಜಿದ್ದು ಅದೇ. ಅವರಿಬ್ಬರು ತಮ್ಮ ಪ್ರೈಮ್ ಏಜನ್ನು ಕಳ್ಕೊಳ್ಳಾಕತ್ತಾರಲ್ಲಿ ಅನ್ನೋದನ್ನು ನಾವು ಯಾರೂ ವಿಚಾರ ಮಾಡೋದಿಲ್ಲ. ಬರ್ತದೆ ಈ ಜಜ್ಮೆಂಟ್ ಆ್ಯಂಗಲ್ದಾಗೆ ಬಂದಾಗ, ಇಲ್ಲಿ ಕೋರ್ಟ್ ಹೇಳಿರೋದನ್ನು ಅವ್ರ ಆ್ಯಂಗಲ್ದಿಂದ ನೋಡಿದರೆ ಕರೆಕ್ಟು. ಯಾಕಂದರೆ 497 IPC ಡಿಕ್ರಿಮಿನಲೈಸ್ ಆಗಿ ಹೋಯಿತು. ಅಂದರೆ ಅಡಲ್ಟ್ರಿ ಅನ್ನೋದನ್ನು 1860 ಕಾಯ್ದೆ ಇತ್ತು, ಅದು ಇವತ್ತಿನ ಸಮಾಜಕ್ಕೆ ಪ್ರಸ್ತುತ ಇಲ್ಲ. ಅಡಲ್ಟ್ರಿ ವೈವಾಹೇತರ ಸಂಬಂಧಗಳು ಕ್ರಿಮಿನಲ್ ಅಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ 2018 ಹೇಳ್ತು, ತೆಗೆದು ಬಿಟ್ರೆ ಅದನ್ನ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.